ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ K52 ಕನ್ನಡ ಯೂಟ್ಯೂಬ್ ಚಾನಲ್. ಮುಂದೆ ಒಂದು ಬಿಸ್ಟ್ ನಿಂತೈತೆ ನೋಡಿ, ಕಾಂಟಿನೆಂಟಲ್ GT 650. ಇದು ಬಂದು ನನ್ನ ಫ್ರೆಂಡ್ದು. ಇದು ಕಲರ್ ಬಂದು ವೆಂಟರ್ ಸ್ಟ್ರಾಮ್ ಬ್ಲೂ ಅಂತ ಬರುತ್ತೆ. ಇದರೊಳಗೇನೆ ಮಿಸ್ಟರ್ ಕ್ಲೀನ್ ಅಂತ ಕಲರ್ ಐತೆ, ಅದು ಜನಗಳು ಜಾಸ್ತಿ ಲೈಕ್ ಮಾಡೋದು. ಸ್ಟಾರ್ಟಿಂಗ್ ಇದೇ ಗಾಡಿನ ಲೈಕ್ ಮಾಡಿದ್ದು. ಇದು ಮತ್ತೆ ಇನ್ನೊಂದು ಸ್ಪೀಡ್ 400 ತಗೊಬೇಕು ಅನ್ಕೊಂಡಿದ್ದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅವಾಗ ಅಷ್ಟೊಂದು ಬಜೆಟ್ ಇರಲಿಲ್ಲ ನನ್ನ ಹತ್ರ. ಮತ್ತು ಇನ್ನೊಂದು ಏನಂದರೆ, GTನ ಟ್ರಾಫಿಕಲ್ಲಿ ಎಳ್ದಾಡೋಕ್ಕಾಗಲ್ಲ, ಅದನ್ನು ಬೇರೆ ಯೋಚನೆ ಮಾಡಿದೆ. ಸೊ ಅದಕ್ಕೆ ತಗೊಂಡಿಲ್ಲ. ಅದೇ ಲಾಂಗ್ ಹೊಡಿಯೋಕ್ಕೆ ಮಸ್ತಾಗೈತೆ ಗಾಡಿ ಇದು. ಟ್ರಾಫಿಕಲ್ಲಿ ಏನಾದ್ರು ತಗೊಂಡೋಗ್ಬಿಟ್ರೆ ಫುಲ್ ವರ್ಕೌಟು, ಜಿಮ್ಗೆ ಹೋಗಂಗೆ ಇಲ್ಲ. ಕಾಲ್ಗಳಂತೂ ಬರ್ನ್ ಆಗುತ್ತವೆ ಅಲ್ಲೇನೆ. ಅದು ಬೇರೆ ಟ್ವಿನ್ ಸಿಲಿಂಡ್ರು ಬೇಕಾ ಹೀಟಿಂಗಲ್ಲಿ. ಒಟ್ನಲ್ಲಿ ಗಾಡಿ ಅಂತೂ ಮಸ್ತಾಗೈತೆ. ಬಾಂಬ್ ಗಾಡಿ ಬಂತಲ್ಲ, ಅದರಲ್ಲಿ ಬಾಂಬ್ ಉಂಟು. ಹೌದಾ? ಹೌದು, ಕುಂಬಳಕಾಯಲ್ಲಿ ಬಾಂಬ್ ಇದೆ ಅಂತೆ. ಇದು ವೆಯ್ಟ್ ಬಂದು 211 kg ಐತೆ. ಕ್ವಾಣ ಇದ್ದಂಗೆ ಐತೆ ಈ ಗಾಡಿ. ಪೆಟ್ರೋಲ್ ಖಾಲಿಯಾಗಿ ತಿಳ್ಕೊಂಡು ಅಂತ ಅಂದರೆ ಅವ್ನು ಸತ್ತ ಅವತ್ತಷ್ಟೇ. ಇದು ಬಂದು ಸ್ಟಾಕ್ ಎಕ್ಸಾಸ್ಟಲ್ಲಿ ಐತೆ. ಇದಕ್ಕೊಂದು ಆಟಮ್ ಎಕ್ಸಾಸ್ಟ್ ಹಾಕ್ಕೊಂಡು DB ಕಿಲ್ಲರ್ ಓಪನ್ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ, ಇದು ಫಸ್ಟೇ ಪ್ಯಾಲೆಟ್ವಿನ್ ಇಂಜಿನು. ಸೌಂಡ್ ಅಂತೂ ಮಸ್ತಾಗಿರುತ್ತೆ. ಸೀಟ್ ಕುಷನ್ ಬಂದು ಸಾಕತ್ತಾಗೈತೆ. ಆರಾಮಾಗಿ ಎಷ್ಟು ದೂರನಾದರೂ ಕುತ್ಕೊಂಡು ಹೋಗ್ಬೋದು. ಗಾಡಿ ನೋಡೋಕೆ ಮಾತ್ರ ಕ್ಲಾಸ್ ಆಗೈತೆ. ಇದು ನೋಡಿಸ್ಬೇಕಾದ್ರೆ ಗೊತ್ತಾಗ್ತದೆ ಇದು ಕ್ಲಾಸ್ ಅಲ್ಲ, ಮಾಸ್ ಅಂತ. ಇದು ಪಕ್ಕ ಕ್ಲಾಸು, ಇದು ಪಕ್ಕ ಮಾಸು. ಇದ್ರೊಳಗೇನೆ ಮಿಸ್ಟರ್ ಕ್ಲೀನ್ ಕಲರ್ ಗಾಡಿನ ಓಡಿಸ್ಬೇಕು ಅಂತ ನನಗಿಷ್ಟ. ಸೊ ನೋಡೋಣ ಸಿಕ್ಕಲಿ ಆ ಗಾಡಿ. ಓಕೆ ಗೈಸ್, ಕೊಟ್ಬಿಡೋಣ ಸಾಕು. ಸೊ ಅವನೆಲ್ಲೋ ಹೋಗ್ಬೇಕಂತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.